ಹಾಯ್ ಫ್ರೆಂಡ್ಸ್, ನಾನು ಮೊನ್ನೆ ಒಂದು ಅಂದ್ರೆ ಮಿನಿ ಪ್ರೊಡಕ್ಟರ್ ಪರ್ಚೇಸ್ ಮಾಡಿ ಓಪನ್ ಬಾಕ್ಸಿಂಗ್ ಮಾಡಿ ಕೂಡ ತೋರಿಸಿದ್ದೇನೆ. ಈಗ ಅದರ ವಿಡಿಯೋ ಕ್ವಾಲಿಟಿ ಮತ್ತೆ ಆಡಿಯೋ ಕ್ವಾಲಿಟಿಯನ್ನು ಚೆಕ್ ಮಾಡೋಣ. ಮತ್ತೆ ಇದರಲ್ಲಿ ಯಾವ ರೀತಿ ಆಪ್ಷನ್ ಇಟ್ಟಿದ್ದಾರೆ, ಮತ್ತೆ ನಾವು ಇದನ್ನು ವಿಡಿಯೋ ನೋಡಲು ತಗೊಳ್ಬಹುದಾ ತಗೊಳ್ಬಾರ್ದಾ ಅಂತೇಳಿ ನಾನು ನಿಮ್ಗೆ ತೋರಿಸಿಕೊಡ್ತೇನೆ. ನೋಡೋಣ ಬನ್ನಿ. ಇದರಲ್ಲಿ ಪವರ್ ಆಫ್ ಬಟನ್ ಕೊಟ್ಟಿದ್ದಾರೆ, ಇದು ಅಪ್ ಮತ್ತೆ ಡೌನ್ ಮತ್ತೆ ಓಕೆ ಬಟನ್ ಕೊಟ್ಟಿದ್ದಾರೆ. ಮತ್ತೆ ಇದು ಅಂದ್ರೆ ನಮ್ದು ಸೋರ್ಸ್ ಬಟನ್, ಎವಿ ಮತ್ತೆ HDMI, ಇದು ಬ್ಯಾಕ್ ಬಟನ್. ಆಮೇಲೆ ಇದರಲ್ಲಿ ಮೆಮರಿ ಕಾರ್ಡ್ ಹಾಕಲು ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ 5 in ಅಂದ್ರೆ ನಮ್ದು ಮೊಬೈಲ್ ಚಾರ್ಜರ್ ಇಂದ ಕೂಡ ಯೂಸ್ ಮಾಡಬಹುದು. ಮತ್ತೆ ನಮ್ದು ಪವರ್ ಬ್ಯಾಂಕ್ ಇದ್ರೆ ಅದರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಇಲ್ಲಿ ಎವಿ ಆಪ್ಷನ್ ಇಟ್ಟಿದ್ದಾರೆ, ಇದು ಆಡಿಯೋ ಔಟ್ಪುಟ್ ಕೊಟ್ಟಿದ್ದಾರೆ. ಮತ್ತೆ ವಾಪಸ್ ಇಲ್ಲಿ 12 ವೋಲ್ಟೇಜ್ ಮತ್ತೆ ಇದು ಸ್ವಿಚ್ ಆನ್ ಆಫ್ ಗೆ ಇಟ್ಟಿದ್ದಾರೆ. ಮತ್ತೆ ವಾಪಸ್ ಇದು ನಮ್ಮ HDMI ಕೇಬಲ್ ಮತ್ತೆ ಇಲ್ಲಿ USB ಕೇಬಲ್ ಇಟ್ಟಿದ್ದಾರೆ. ಇದು ನಮ್ಗೆ ಇದರಲ್ಲಿ ಮೆಡಿಸಿನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಇದರಲ್ಲಿ 24 ಇಂಚಸ್ ಇಂದ 60 ಇಂಚಸ್ ತನಕ ನೋಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ನಂತರ ಈ ರೀತಿ ಇದು ಈಗ 24 ಇಂಚಸ್ ತನಕ ಬರ್ತಾ ಇದೆ. 32 ಇಂಚಸ್ ತನಕದ್ದು ಇರ್ಬೋದು, ಸೈಜ್ 32 ತನಕ ಇರ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಸ್ವಿಚ್ ಇದೆ, ಕೆಳಗಡೆ ಮಾಡಿದಾಗ ನೋಡಿ ಇಲ್ಲಿ ಈ ತರ ಬರ್ತಾ ಇದೆ. ಡಿಮ್ ಆಯ್ತು, ಬೇಡ, ಅದೀಗ ಮೊದಲು ಹೇಗಿತ್ತು ಮೇಲ್ಗಡೆನೆ ಇಡೋಣ. ಅದು ಆಮೇಲೆ ದೊಡ್ಡ ವಿಡಿಯೋಗೂ ಯೂಸ್ ಆಗುತ್ತೆ. ಈಗ ವಿಡಿಯೋ ಆನ್ ಮಾಡೋಣ, ಯಾಕಂದ್ರೆ ಇದು ಕೂಡ ಬರುತ್ತಲ್ಲ, ಕಾಪಿ ರೇಟ್ ಬರುತ್ತೆ. ನೋಡೋಣ, ಮೆನು ಬಟನ್ ಒತ್ತಿದಾಗ ಈ ರೀತಿ ಬರುತ್ತೆ ನೋಡಿ. ಇದಕ್ಕೆ ವೈಫೈ ಕನೆಕ್ಟ್ ಮಾಡೋಣ ಸೆಟಪ್ ಬಾಕ್ಸಿಗೆ. ಅಂದ್ರೆ ವೈಫೈಗೋಸ್ಕರ ನಾನು ಬೇರೆ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಸೆಟಪ್ ಬಾಕ್ಸ್ ಅನ್ನು ಫ್ರೀ ಡಿಶ್ ಸೆಟಪ್ ಬಾಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ವೈಫೈ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ. ಪಾಸ್ವರ್ಡ್ ಸ್ವಲ್ಪ ಇದಾಗಿದೆ ನೋಡಿ. ಅಕ್ಷರ ಕೂಡ ಅಷ್ಟು ಕ್ಲಿಯರಿಟಿ ನನಗೆ ಕಾಣಿಸ್ತಾ ಇಲ್ಲ, ಆದ್ರೂ ಕೂಡ ನಾನು ಕನ್ಫರ್ಮ್ ಅಲ್ಲಿ ನೋಡ್ಕೊಂಡು ಇದು ಮಾಡ್ತಾ ಇದ್ದೇನೆ. ನೋಡೋಣ ಬನ್ನಿ, ಇನ್ನು ಮುಂದೆ ಇದೆ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿ. ಈಗ ವೈಫೈ ಕನೆಕ್ಟ್ ಆಯ್ತು, ಮೆನು ಒತ್ತೋಣ. ವೈಫೈ ಕನೆಕ್ಟ್ ಆಯ್ತು ನೋಡಿ, ಇಲ್ಲಿ ರೆಡ್ ಮಾರ್ಕ್ ಇತ್ತು, ಆಯ್ತು. ಈಗ ಯೂಟ್ಯೂಬಲ್ಲಿ ಹೋಗೋಣ. ಯೂಟ್ಯೂಬ್ ಆನ್ ಆಯ್ತು ಅಂದ್ರೆ ಅದು ಮಳೆಯಲ್ಲೇ ಸೆಟ್ ಮಾಡಿ ಇಟ್ಟಿದ್ದಾರೆ, ಅದನ್ನೇ ನೋಡೋಣ. ಇದರ ಸೌಂಡ್ ಯಾವ ರೀತಿ ಇದೆ ಅಂತೇಳಿ. ಸೌಂಡಿಗೋಸ್ಕರ ಬೇರೆ ಏನಾದರೂ ನಾವು ಇಟ್ಕೊಳ್ಬೇಕಾಗುತ್ತೆ. ಸೌಂಡ್ ಅಷ್ಟು ಇಲ್ಲ, ಅಂದ್ರೆ ಒಬ್ಬರಿಗೆ ಮಾತ್ರ, ಅಂದ್ರೆ ಒಂದು ಚಿಕ್ಕ ಮನೆಯಲ್ಲಿದ್ರೆ ಯೂಸ್ ಆಗುತ್ತೆ. ಈಗ ವಿಡಿಯೋ ಪ್ಲೇ ಮಾಡಿದೆ ನೋಡಿ, ಕ್ಲಿಯರಿಟಿ ಇದೆ. ಅಂದ್ರೆ ಇದು ಎಷ್ಟು ಕ್ಲಿಯರಿಟಿ ಇದೆ ನೋಡಿ. ಅಂದ್ರೆ ಈಗ 49 ತನಕ, 49 ಇಂಚಸ್ ತನಕ ಇದೆ. 43, 49 ಇಂಚಸ್ ತನಕ ಇರ್ಬೋದು ಸೈಜು. ಈಗ ಇದು ವೈಟ್ ಕಲರ್ ಇದೆ ಅಲ್ಲ, ಫುಲ್ ಬಂದ್ರೆ 60 ಇಂಚಸ್ ತನಕ ಆಗ್ಬೋದು. ಅದನ್ನ ನಾವು ಇನ್ನೂ ತೋರಿಸ್ತೇನೆ ನಾನು ನಿಮ್ಗೆ. ಹಿಂದೆ ತಗೊಳ್ಬೇಕಾಗುತ್ತೆ. ಸೆಟಪ್ ಬಾಕ್ಸ್ ಅನ್ನು ಮೇಲ್ಗಡೆ ಇಟ್ಕೊಳ್ತಾ ಇದ್ದೇನೆ. ಮತ್ತೆ ಪಿಕ್ಚರ್ ಅನ್ನು ನಾವು ಅದಕ್ಕೆ ಸೈಜ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ತುಂಬಾ ಜಾಗ ಪ್ಲೇಸ್ ಬೇಕಾಗುತ್ತೆ. ತುಂಬಾ ಅಂದ್ರೆ 1 ಮೀಟರ್, 2 ಮೀಟರ್, 2 ಮೀಟರ್ ತನಕ ಇಟ್ರೆ ನಮ್ಗೆ 60 ಇಂಚಸ್ ತನಕ ಪಿಕ್ಚರ್ ಬರುತ್ತೆ. 2 ಮೀಟರ್, 2.5 ಮೀಟರ್, 2.5 ಮೀಟರ್ ತನಕ ಇಟ್ಟಾಗ 60 ಇಂಚಸ್ ತನಕ ಬರುತ್ತೆ. ಈಗ ಅದನ್ನೇ ನಾನು ನಿಮ್ಗೆ ಹಿಂದೆ ತೋರಿಸ್ತೇನೆ, ಎಷ್ಟು ಇಂಚಸ್ ತನಕ ಕ್ಲಿಯರಿಟಿ ಬರ್ಬೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಮತ್ತೆ ಪುನಃ ಇನ್ನೊಮ್ಮೆ ನೈಟ್ ವಿಡಿಯೋ ಮಾಡಿದ್ದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕಿ ಎಷ್ಟು ಕ್ಲಿಯರಿಟಿ ಬರ್ಬೋದು ಎನ್ನುವುದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಈ ವಿಡಿಯೋ ನೋಡಿ ಯಾವ ರೀತಿ ಒಳ್ಳೆ ಕ್ಲಿಯರಿಟಿ ಕೂಡ ಇದೆ. ಇಷ್ಟು ಚಿಕ್ಕ ಅಮೌಂಟಿಗೆ ಕೊಟ್ಟು ತಗೊಳ್ಬಹುದು. ಏನು ನಾವು ಕೊಟ್ಟಿರುವ ಅಮೌಂಟಿಗೆ
ಏನು ಮೋಸ ಇಲ್ಲ. ಯಾಕಂದ್ರೆ ಇಲ್ಲಿ ತನಕ ನಾವೀಗ ಟಿವಿ ಏನಾದ್ರು LCD ತಗೊಳ್ಳಿಕ್ ಹೋದ್ರೆ ನಮ್ಗೆ 14,000 ಮತ್ತೆ 23,000 ಈ ರೀತಿ ಅಮೌಂಟ್ ಕೊಟ್ಟಿಗೆಲ್ಲ ಮನೆ ಸುತ್ತಲೊಂದು ಓಪನ್ ಆಗಿರೋದ್ರಿಂದ ಈಗ ಕರೆಕ್ಟ್ ಆಗಿ 60 ಇಂಚಸ್ ಆಯ್ತು ನೋಡಿ. 60 ಇಂಚಸ್ ತನಕ ತುಂಬಾ ಕ್ಲಿಯರಿಟಿ ಇದೆ. ಆಮೇಲೆ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅದರ ಕ್ಲಿಯರಿಟಿ ಕಡಿಮೆ ಆಗ್ತಾ ಹೋಗುತ್ತದೆ ನೋಡಿ. ಮತ್ತೆ ಅದರಲ್ಲಿ ನಮ್ಗೆ ಹಿಂದಗಡೆ ಎಷ್ಟು ತಗೊಳ್ತೀವಿ ಅಡ್ಜಸ್ಟ್ಮೆಂಟಿಂಗ್ ಇದೊಂದು ಸೈಡ್ ಅಲ್ಲಿ ಬಟನ್ ಇಟ್ಟಿದ್ದಾರೆ, ಅದನ್ನ ಕೆಳಗಡೆ ಮೇಲ್ಗಡೆ ಮಾಡ್ಕೊಳ್ಬೇಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಪುನಃ ಆಡಿಯೋ ಬಂದಾಯ್ತು. ಆಡಿಯೋ ಬಂದಾದ ತಕ್ಷಣ ಪುನಃ ನಾವು ಇದು ಮಾಡೋಣ, ಅಂದ್ರೆ ಪುನಃ ವಿಡಿಯೋ ರಿವ್ಯೂ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನು ಅಲ್ಲಿ ಸೌಂಡ್ ಯಾಕಪ್ಪ ನಿಮ್ಗೆ ಕ್ಲಿಯರಿಟಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಈಗ ಕಾಪಿ ರೇಟ್ ಬರುತ್ತೆ. ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕಾಪಿ ರೇಟ್ ಬರುತ್ತೆ. ಪಿಕ್ಚರ್ಸ್ನು ತುಂಬಾ ಯಾವ ರೀತಿ ನೋಡಿ ಕ್ಲಿಯರಿಟಿ ಇದೆ ತಗೊಳ್ಬೋದು. ಇಷ್ಟು ದುಡ್ಡು ಅಮೌಂಟಿಗೆ ನಮ್ಗೇನು ಮೋಸ ಇಲ್ಲ. ಎಷ್ಟೇ ದೊಡ್ಡದು ನಾವು 60 ಇಂಚ್ ಟಿವಿ ತಗೊಳ್ಬೇಕಾದ್ರೆ 25,000ದಿಂದ ಹಿಡಿದು 34,000 ತನಕ ಬರುತ್ತೆ ಇದೆ. ಕಂಪ್ನಿ ಟಿವಿ ಎಲ್ಲ ತಗೊಳ್ಬೇಕಾದ್ರೆ ಎಷ್ಟು ದೊಡ್ಡದಾಗುತ್ತೆ 33,000 ಬರಲ್ಲ, 43,000 ಈ ರೀತಿ ರೇಟ್ ಇದೆ. LED ತಗೊಳ್ಬೇಕಾದ್ರೆ ನಮಗೆ ಇದು 1,500 ರೂಪಾಯಿಗೆ ಏನು ನುಕ್ಸಾನ್ ಇಲ್ಲ. ಈಗ ಹಂಗೆ ಜಾಸ್ತಿ ಮಾಡಿ ನೋಡೋಣ. ನಾನೀಗ ಒಂದು ವೈಟ್ ಒಳ್ಳೆ ಕ್ಲಿಯರಿಟಿ ಬರುತ್ತೆ. ಶಾಲ್ ಅಂತ 60ಗಿಂತ ಮೇಲ್ಗಡೆ ಇದೆ, ಅಂದ್ರೆ ಇನ್ನೂ ದೊಡ್ಡದು ಯಾವ ರೀತಿ ಬರುತ್ತೆ ದೊಡ್ಡದು ಇಷ್ಟು ಕ್ಲಿಯರಿಟಿ ನಾವು ಬರುತ್ತೆ. ಹಿಂದ್ಗಡೆ ಎಷ್ಟು ದೊಡ್ಡ ಕ್ಲಿಯರಿಟಿ ಅಷ್ಟು ಕಡಿಮೆ ಚೆನ್ನಾಗಿ ಕಾಣ್ಬೋದು. ನೈಟ್ ಅಲ್ಲಿ ಕ್ಲಿಯರಿಟಿ ಕಾಣಬಹುದು ಅನ್ಸುತ್ತೆ. ಕತ್ತಲಾಗಿ ಇರ್ಬೇಕಾಗುತ್ತೆ, ಅಂದ್ರೆ ಇದು ಓಪನ್ ಪ್ಲೇಸ್ ಇರೋದ್ರಿಂದ ಕ್ವಾಲಿಟಿ ಸ್ವಲ್ಪ ಕಡಿಮೆ ಜಾಸ್ತಿ ಇದೆ. ಬ್ಯಾಕೆನೆಂಟ್ಸ್ ಹಿಂದ್ಗಡೆ ಎಷ್ಟು ಕಾಂಟ್ಯಾಕ್ಟ್ ಕಡಿಮೆ ಆಯ್ತು, ಯಾಕಂದ್ರೆ ದೊಡ್ಡದಾಗ್ತಾ ಇದೆಲ್ಲ. ಧನ್ಯವಾದಗಳು. ಈ ವಿಡಿಯೋ ಹೇಗೆ ಇತ್ತು ಮತ್ತೆ 60 ಇಂಚಸ್ ತನಕ ಕ್ಲಿಯರಿಟಿ ವಿಡಿಯೋ ನೋಡ್ಕೊಳ್ಬಹುದಾಗುತ್ತೆ. ಈ ಮೆನು ಅಂದ್ರೆ ಈಗ ಫುಲ್ ಡಿಸ್ಪ್ಲೇ ಇಟ್ಟಿದೆ ನಾನು. ಇದು ಇಂಚಸ್ ಅಂದ್ರೆ ಈ ರೀತಿ 98 ಇಂಚಸ್ ತನಕ ಇದೆ. ಈಗ ನಾನು ಹಾಕಿರುವಂತದ್ದು 98 ಇಂಚಸ್ ತನಕ ಇದೆ. 100 ಇಂಚಸ್ ಹೇಳ್ಬೋದು, ಆ ಸೈಜ್ ಅಲ್ಲಿ ಇದೆ. ಅಲ್ಲಿ ತನಕ ನಾವು ಇಲ್ಲಿ ನೋಡಿದ್ದೇವೆ, 100 ಇಂಚಸ್ ತನಕ ನೋಡಿದ್ದೇವೆ. ಯಾವ ರೀತಿ ಕ್ಲಿಯರಿಟಿ ಇದೆ ನೋಡಿ. ಇದು ನಾನೀಗ ಹಾಕಿರುವಂತದ್ದು 100 ಇಂಚಸ್ ತನಕ ಇದೆ. ಇಷ್ಟು ಕ್ಲಿಯರಿಟಿ ಕಾಣುತ್ತದೆ. ಏನು ನಾವು ದುಡ್ಡು ಕೊಟ್ಟಿರೋದಕ್ಕೇನು ಮೋಸ ಅಂತೂ ಏನೂ ಇಲ್ಲ. ಆದ್ರೆ ಇದರಲ್ಲಿ 33,000 ಗಂಟೆ ಮಾತ್ರ ಇದರಲ್ಲಿ ಲೈಫ್ ಇದೆ. ಜಾಸ್ತಿ ಟೈಮ್ ನೋಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಕತ್ತಲಲ್ಲಿ ನೋಡ್ಬೇಕಾಗುತ್ತೆ. ಕತ್ತಲ್ ತುಂಬಾ ರೂಮು ಫುಲ್ ಕಪ್ಪಾಗಿದ್ರೆ ಇನ್ನೂ ಕ್ಲಿಯರಿಟಿ ಕಾಣ್ಬೋದು. ಯಾಕಂದ್ರೆ ನಂದು ಇಲ್ಲಿ ಓಪನ್ ಇರುವುದರಿಂದ ಸ್ವಲ್ಪ ಬೆಳಕಿರುವುದರಿಂದ ಕ್ಲಿಯರಿಟಿ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಹಂಗಾಗಿ ತಗೊಳ್ಬೋದು, ಪರವಾಗಿಲ್ಲ, ತಗೊಳ್ಬೋದು, ನೋಡ್ಬೋದು. ಮೂವಿಗೆಲ್ಲ ಚೆನ್ನಾಗಿ ನೋಡ್ಬೋದು. ಹಂಗಾಗಿ ಎಲ್ಲರೂ ತಗೊಳ್ಬೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಸಜೆಷನ್ ಮಾಡ್ತಾ ಇದ್ದೇನೆ. 60 ಇಂಚಸ್ ಕ್ಲಿಯರಿಟಿ ಬರುತ್ತೆ. ಬೆಳಕಿದ್ರು ಕೂಡ ಪಿಕ್ಚರ್ ನೋಡ್ಕೊಳ್ಬಹುದು, ಪರವಾಗಿಲ್ಲ. ನಮ್ಗೆ 100 ಇಂಚಸ್ ಎಲ್ಲ ನೋಡ್ಬೇಕಂದ್ರೆ ಫುಲ್ ಕತ್ತಲಲ್ಲಿ ನೋಡ್ಬೇಕಾಗುತ್ತೆ. ರಾತ್ರಿ ಟೈಮ್ ಅಲ್ಲಿ ಎಲ್ಲಾದ್ರೆ ಫುಲ್ ಬ್ಲಾಂಕ್ ಇರುವ ರೂಮ್ ಅಲ್ಲಿ ನೋಡ್ಕೊಳ್ಬಹುದು. ಓಪನ್ ಪ್ಲೇಸ್ ಅಲ್ಲಿ ವಿಡಿಯೋ ನೋಡೋದು ಆಗುದಿಲ್ಲ, 100 ಇಂಚಸ್ ತನಕ ಆಗುದಿಲ್ಲ.